ಈ ಅಪವರ್ತನ ಮೆಥಡಿಂದ ಈ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಸಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 0. ನಾವು ಈ ಅಪವರ್ತನ ಮೆಥಡಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ದ ಫಸ್ಟ್ ಟರ್ಮ್ ಆ್ಯಂಡ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಅದು 12x² ಹೋಗುತ್ತೆ. ಆ 12x² ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. -4x -3x ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ -7x ಅದು ಮಿಡಲ್ ಟರ್ಮ್ ಬರಬೇಕು. ನಾವು ಈಗ ದಿಸ್ ಕ್ಯಾನ್ ಬಿ ರಿಟನ್ ದಿಸ್ ಇಂಪ್ಲೈಸ್ x² -4x -3x plus 12 0. ನಾವು ದಿಸ್ ಇಂಪ್ಲೈಸ್ ಇವೆರಡು ಟರ್ಮಲ್ಲಿ x ಕಾಮನ್ ಇದೆ, x -4 -3 ಕಾಮನ್ ಇದೆ, x -4 0. ಎರಡೂ ಟರ್ಮಲ್ಲೂ x -4 ಕಾಮನ್ ಇದೆ, x -4 ಉಳಿದಿರೋದು x -3 0. ದಿಸ್ ಇಂಪ್ಲೈಸ್ x -4 0 or x -3 0. This implies x is equal to 4 or x is equal to 3. So this is the solution.